ನಮಸ್ಕಾರ ಕನ್ನಡಿಗರೇ, ಎಲ್ಲರೂ ಬಂದ್ರ? ಹಂಗಾರೆ ಬನ್ನಿ, ಒಂದ್ ಸೂಪರ್ ಆಗಿರೋ ಮೂವಿ ನೋಡೋಣ. ಈ ಮೂವಿಗೆ ಒಂದ್ ಲೇನೆ ಬೇಕಾಗಿಲ್ಲ, ಇಂಟ್ರೋ ನೋಡಿ ಆಮೇಲೆ ನೀವೇ ಡಿಸೈಡ್ ಮಾಡಿ ಈ ಮೂವಿ ನೋಡ್ಬೋದಾ ಬೇಡವಾ ಅಂತ. ಈ ಮೂವಿ ಸ್ಟಾರ್ಟಿಂಗ್ ಸೀನ್ ಅಲ್ಲಿ ಒಬ್ರು ಮೇಜರ್ ಒಂದು ಗೊಂಬೆನ ತಗೊಂಡು ಈ ಹಳೆ ಗೊಂಬೆ ಎಲ್ಲ ಮಾಡ್ತಾರಲ್ಲ ಆ ಅಂಗಡಿಗೆ ಬರ್ತಾರೆ. ತುಂಬಾ ಭಯ ಬಿದ್ದಿರಂಗ್ ಅವ್ರವ್ರು. ಯಾರಪ್ಪ ಅಂಗಡಿಲಿ, ಬೇಗ ಬನ್ರಯ್ಯ ಅಂತ ಕೂಗ್ತಾವ್ರೆ. ಅಂಗಡಿ ಅವನು ಬಂದ. ಏನ್ ಸರ್ ಅಷ್ಟೊಂದು ಅರ್ಜೆಂಟಾ? ಏನು ನಿಮ್ ಮೈಯೆಲ್ಲ ಫುಲ್ ಬ್ಲಡ್ ಆಗಿದೆಯಲ್ಲ ಅಂತ ಕೇಳ್ತಾನೆ. ಅದು ಬಿಡಪ್ಪ, ಈ ಗೊಂಬೆನ ತಗೊಂತೀಯಾ? ನಮ್ ಮಕ್ಳಿಗಂತ ತಗೊಂಡೆ, ಮಕ್ಳಿಗೆ ಬೇಡವಂತೆ, ಇಷ್ಟ ಆಗಲ್ಲ, ಪ್ಲೀಸ್ ತಗೊಳ್ಳೋ ಅಂತ ಹೇಳ್ತಾವ್ರೆ. ಅದಕ್ಕೆ ಅಂಗಡಿ ಅವನು, ಸರ್ ಅದು ರಿಪೇರ್ ಆಗಿರಂಗಿದೆ, ಅಲ್ಲಿ ನೋಡಿ ಆ ಕಡ್ಡಿನ ಎತ್ತಿ ಹಂಗೆ ಇಟ್ಕೊಂಡೈತೆ ಮೇಲ್ಗಡೆ ಅಂತ ಅಂಗಡಿ ಅವನು ಹೇಳ್ತಾನೆ. ಅದಕ್ಕೆ ಮೇಜರ್ನು, ಲೋ ಅದು ಮಾತ್ರ ಟಮಟೆ ಹೊಡಿತು ಅನ್ಕೋ, ಎಲ್ಲರೂ ಸಾಯ್ತಾರ ಕಣೋ ಅಂತ ಹಿಂಗೆ ಹೇಳ್ತಾವ್ರೆ. ಇದ್ದಕ್ಕಿದ್ದಂಗೆ ಆ ಗೊಂಬೆ ಟಿಂಗಿ 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 ಅಂತ ಆ ಟಮಟೆನ ಹೊಡಿತಾ ಇದೆ. ಅಂಗಡಿ ಅವನು ನೋಡ್ದ, ಏನ್ ಸರ್ ಏನೋ ಸತ್ತೋಗ್ಬಿಡ್ತೀವಿ ಹಂಗೆ ಹಿಂಗೆ ಅಂತ ಹೇಳಿದ್ರೆ ಅದು ಹಂಗೆ ನಾರ್ಮಲ್ ಆಗೇ ಇದೆಯಲ್ಲ ಸರ್ ಅಂತ ಹಿಂಗೆ ಹೇಳ್ತಾವ್ರೆ. ಆ ಮೇಜರ್ನು ಆ ಅಂಗಡಿನ ಆ ಕಡೆ ಈ ಕಡೆ ನೋಡ್ತಾವ್ರೆ. ಅಲ್ಲೊಂದು ಇಲಿ ಒಂದ್ ಹಗ್ಗನ ಕಟ್ ಮಾಡಿ ಬಿಡ್ತು. ಠಮಾರ್ ಅಂತ ಒಂದ್ ಬಾಣ ಬಂದು ಆ ವಯ್ಯನ್ ಹೊಟ್ಟೆ ಒಳಗಡೆ ನುಗ್ಬಿಡದ. ಹಂಗೆ ಆ ವಯ್ಯ ನೋಡ್ತಾವನೆ, ತಿರ್ಗಾ ಒಂದು ಟಂಗ್ ಅಂತ ಕೈನ ಕೆಳಗಡೆ ಇಳಿಸ್ತು. ಆ ಹಗ್ಗ ಹಂಗೆ ವಾಪಸ್ ಬರುತ್ತೆ ನೋಡ್ರಿ. ಅದನ್ನ ನೋಡಿ ಮೇಜರು ಸಖತ್ತು ಭಯ ಬಿದ್ದೋಗ್ಬಿಡ್ತಾರೆ. ಆ ಕಡೆ ನೋಡ್ತಾರೆ, ಅಲ್ಲೊಂದು ಫೈರ್ ಮಾಡೋದು ಗನ್ ಇದೆ. ಆ ಗನ್ನ ತಗೊಂಬಂದು ಆ ಗೊಂಬೆನ ಹಂಗೆ ಸುಟ್ಟು ಭಸ್ಮ ಮಾಡ್ತಾವ್ರೆ. ಆ ಗೊಂಬೆನೂ ಹಂಗೆ ನಗೀತಾ ಇದೆ ರೀ. ಅಲ್ಲಾಗ್ತಾರೆ ಟೈಟ್ಲು. ಹಂಗೆ ಇಲ್ಲಿಬ್ರು ಹುಡುಗರ್ನ ತೋರ್ಸಿದ್ರು. ಇವ್ರಿಬ್ರು ಯಾರಂದ್ರೆ ಅದೇ ಇವಾಗ ಮೇಜರು ಸತ್ತರಲ್ಲ ಅವ್ರ ಮಕ್ಳು. ಇಬ್ರು ಅವಳಿ ಜೋಡಿ ಮಕ್ಳು ಕನ್ನಡಕ ಹಾಕೊಂಡಿದಾರಲ್ಲ ಅವರೇ ನಮ್ ಹೀರೋ. ಅವ್ರ ಪಕ್ಕದಲ್ಲಿ ಅವರಲ್ಲ, ಅವ್ರ ಅಣ್ಣ. ಅವ್ನ್ ಯಾರು ಅಂತ ಆಮೇಲೆ ಹೇಳ್ತೀನಿ. ನಾವು ಸದ್ಯಕ್ಕೆ ಅಣ್ಣ ಅಂತ ಕರೆಯೋಣ, ಇವನ್ನ ಹೀರೋ ಅಂತಾನೆ ಕರೆಯೋಣ. ಸೀದಾ ಹಂಗೆ ಮನೆ ಹತ್ರ ಬಂದ್ರು. ಅಪ್ಪಂದು ಹಳೆ ವಸ್ತು ಅಲ್ಲ ಹುಡುಕ್ತಾವ್ರೆ. ನೋಡಿದ್ರೆ ಆ ಗೊಂಬೆ ಅಲ್ಲೇ ಇದೆ. ಅದ್ರ ಹಿಂದ್ಗಡೆ ಬರ್ದವ್ರೆ, ಕೀ ತಿರುಗಿಸ್ ನೋಡು ಆಮೇಲೆ ತಮಾಷೆ ನೋಡು ಅಂತ. ಚಿಕ್ಕ ಹುಡುಗರು ಆಸೆ ಇರುತ್ತಲ್ಲ, ಗೊಂಬೆ ತಾನೆ ಅದು, ಸರಿ ಅಂತೇಳಿ ನಮ್ ಹೀರೋ ಆ ಕೀನ ತಿರುಗಿಸ್ತಾನೆ. ಆ ಗೊಂಬೆನ ಹಂಗೆ ತೋರಿಸ್ತಾರೆ. ಅದು ಟಮಟೆ ಹೊಡೆದ್ರೆ ಏನಾಗುತ್ತೆ ನಿಮ್ಗೆ ಗೊತ್ತಲ್ಲ, ಬಟ್ ಅದು ಟಮಟೆ ಹೊಡೆದಿಲ್ಲ. ಅವ್ನು ನೋಡಿ ಅದು ನಗೀತಾ ಇದೆ. ಅವ್ರ ಅಣ್ಣನ, ತಗೊಳ ಇದೊಂದು ವೇಸ್ಟ್ ಗೊಂಬೆ ಅಂತೇಳಿ ತಮ್ಮನ ಹತ್ರ ಕೊಟ್ಬಿಡ್ತಾನೆ. ಹಂಗೆ ಬೆಳಗ್ಗೆ ಆಯ್ತು. ಅಮ್ಮ ತುಂಬಾ ಬಿಸಿ ಅಲ್ವಾ, ಅದಕ್ಕಾಗಿ ಈ ಮಕ್ಕಳನ್ನ ನೋಡ್ಕೊಳ್ಳಕ್ಕೆ ಒಂದು ಬೇಬಿ ಸೀಟರ್ ನ ರೆಡಿ ಮಾಡಿದ್ದಾರೆ. ಅಮ್ಮನಿಗೆಲ್ಲ ಆಚ ಕಡೆ ಮೀಟಿಂಗ್ ಇದೆ, ಅದಕ್ಕಾಗಿ ಆ ಬೇಬಿ ಸೀಟರ್ ಜೊತೆ ಮಕ್ಕಳನ್ನ ಹೋಟ್ಲ್ ಕಳಿಸವ್ರೆ ಊಟ ಮಾಡಕ್ಕೆ. ಅವರು ಹೋಟ್ಲ್ ಕರ್ಕೊಂಡು ಹೋದ್ರು. ಅಲ್ಲಿ ಅಡಿಗೆ ಬಟ್ಟ ಆ ಹುಡುಗಿ ನೋಡಿ ಸ್ವಲ್ಪ ಲವ್ ಆಗೋಯ್ತು ಅಣ್ಣನ್ಗೆ. ಆ ಬೇಬಿ ಸೀಟರ್ನು ಆ ಅಡಿಗೆ ಬಟ್ಟನ್ನೇ ನೋಡ್ತಾ ಇದೆ. ಅವನ ಕೈಯಲ್ಲಿ ಒಂದು ಸೌಟ್ ಇಟ್ಕೊಂಡು ಡಿಜನ್ ಆಗಿ ಅಡಿಗೆ ಮಾಡ್ತಾವನೆ, ಅದು ಹಾರ್ಟ್ ಶೇಪ್ ಅಲ್ಲಿ. ಆ ಅಮ್ಮನ್ಗುನು ಖುಷಿನೇ. ಹಂಗೆ ಈ ಕಡೆ ಕಾರಲ್ಲಿ ತೋರಿಸ್ತಾರೆ. ಆ ಕೋತಿ ಗೊಂಬೆ ಇತ್ತಲ್ಲ, ಅದು ತಿರ್ಗಾ ಇವಾಗ ಟಿಂಗಿ 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 ಅಂತ ಹೊಡ್ಕೊಂತಾ ಇದೆ. ಆ ಹೊಡ್ಕೊಳ್ಳೋ ಸೌಂಡ್ ಯಾರಿಗೂ ಕೇಳಿಸ್ತಾ ಇಲ್ಲ. ನಮ್ ಹೀರೋ ಸೋಡಾ ಬುಡ್ಡಿಗೆ ಮಾತ್ರ ಲೈಟ್ ಆಗಿ ಕೇಳಿಸ್ತಾ ಇದೆ. ಆ ಅಡಿಗೆ ಭಟ್ರು ಡಿಜನ್ ಆಗಿ ಆ ಸೌಟ್ ನ ತಿರುಗಿಸ್ತಾ ಇದ್ನಲ್ಲ, ಹಿಂಗೆ ತಿರುಗಿಸ್ತಾನೆ. ನೋಡಿದ್ರೆ ನರ್ಸಮ್ಮ ಹಂಗೆ ಆ ಸೋಡಾ ಬುಡ್ಡಿ ಹುಡುಗರ್ನ ನೋಡ್ತಾ ಇದೆ. ಹುಡುಗನು, ಏನಪ್ಪ ಟೀಚರ್ ಅಮ್ಮ ಹಿಂಗ್ ನೋಡ್ತಾರಲ್ಲ ಅಂತ ನೋಡ್ತಾವ್ರೆ. ಅವ್ನ್ ಸೌಟ್ ತಿರುಗಿಸಿದ್ದು ಸ್ಪೀಡ್ಗೆ ಆ ತಲೆನೇ ಕಟ್ಟಾಗೋಯ್ತವ್ರದು. ಹಂಗೆ ಆ ತವಾ ಮೇಲೆ ಬೀಳುತ್ತೆ. ಇನ್ನೇನು ನರ್ಸಮ್ಮನಿಗೆ ಕಾರ್ಯ ಮಾಡ್ತಾವ್ರೆ. ಅವ್ರ ಅಮ್ಮನೂ ಅಲ್ಲೇ ಅವ್ರೆ. ಹೇಳ್ತಾವನೆ ಹುಡುಗ, ಅಮ್ಮ ಅವತ್ತು ತಲೆ ಕಟ್ಟಾಗೋಯ್ತಲ್ಲಮ್ಮ, ಇವಾಗ ತಲೆ ಅಂಟಿಸೋರು ಯಾರೋ, ಅದ್ ಹೆಂಗೆ? ಅವ್ರ ಅಮ್ಮನಲ್ಲೂ ಸುಮ್ನೆ ಇರೋ ತಲಾಟೆ, ಏನು ಮಾತಾಡಬೇಡ ಅಂತೇಳಿ ಅಮ್ಮ ಮಕ್ಳು ಎಲ್ಲ ಬಂದು ಅಲ್ಲಿ ಕುತ್ಕೊಂಡು ಮಾತಾಡ್ತಾವ್ರೆ. ಏನು ಮಾಡಕ್ಕಾಗಲ್ಲ ಮಗನೆ, ಟೈಮ್ ಬಂದ್ರೆ ಎಲ್ಲರೂ ಹೋಗೋದೇನೆ. ಅದಕ್ಕೆ ಅಮ್ಮನ ಹತ್ರ ಒಂದ್ ಮದ್ದಿದೆ ಕಣೋ, ಏನಾರು ಟೆನ್ಷನ್ ಇದ್ದಾಗ ಹೋಗ್ಬಿಟ್ಟು ಜೋರಾಗಿ ಡ್ಯಾನ್ಸ್ ಆಡ್ಬಿಡ್ಬೇಕು, ಬನ್ರಿ ಡ್ಯಾನ್ಸ್ ಆಡೋಣ ಅಂತೇಳಿ ಮಕ್ಕಳ ಜೊತೆ ಅಮ್ಮ ಡ್ಯಾನ್ಸ್ ಆಡ್ತಾ ಅವ್ರೆ. ನಮ್ ಹೀರೋನು ಹಂಗೆ ಸ್ಕೂಲ್ಗೆ ಹೋದ. ಅಲ್ಲಿ ಹುಡುಗರು ರ್ಯಾಗಿಂಗ್ ಮಾಡಿ ಪ್ಯಾಂಟ್ ಬಿಚ್ಚಿ ಮನೆ ಕಳಿಸವ್ರೆ. ಅವ್ರ ಅಮ್ಮನು ಕೇಳ್ತಾರೆ, ಯಾಕೋ ಮಗನೆ ಅಂತ. ಅಮ್ಮ ಸುಮ್ನೆ ಇದ್ಬಿಡು, ನಂಗೆ ತಲೆ ತಿನ್ಬೇಡ ಅಂತೇಳಿ ಸೀದಾ ರೂಮ್ ಹೋಯ್ತಾನೆ ಇವನು. ಆ ಕೋತಿ ಗೊಂಬೆನು ಇವನೇ ನೋಡ್ತಾರಂಗ್ ಇದೆ. ಹಂಗೆ ಅಲ್ಲಿ ನೈಟ್ ಆಯ್ತು. ಆ ಹುಡುಗ ಆ ಗೊಂಬೆ ಜೊತೆ ಮಾತಾಡ್ತಾವನೆ. ಬೇಬಿ ಸೀಟ್ರು ಸತ್ತೋಗಿದ್ದಕ್ಕೂ ನಿನಗೂ ಏನಾದ್ರು ಸಂಬಂಧ ಇದೆಯಾ ಅಂತ. ಹಿಂದ್ಗಡೆ ಅಣ್ಣ ಬಂದ. ಏನೋ ಮೆಂಟ್ಲ ತರ ಆ ಕೋತಿ ಜೊತೆ ಮಾತಾಡ್ತಾ ಇದೀಯಾ, ವಾಗ ಮಲ್ಕೊಳ, ನಿನ್ಗೇನೋ ತುಂಬಾ ಇಷ್ಟ ಹಂಗೆಂಗಂತ ಕೇಳ್ತಾನೆ. ಹುಡುಗ ಬಾಳೆಣ ಅಂತ ಹೇಳ್ತಾನೆ. ಸರಿ ಮಾರನೇ ದಿನ ಹುಡುಗ ಸ್ಕೂಲ್ಗೆ ಹೋದ. ಆ ಬ್ಯಾಗ್ ಅಲ್ಲೇ ಆ ಕೋತಿ ಗೊಂಬೆನು ಹಾಕೊಂಡು ಹೋಗವನೆ. ಅಲ್ಲಿ ಇರೋಲ್ಲ ನೋಡಿ ಇವನ್ನ ಕಾಮಿಡಿ ಮಾಡ್ತಾರೆ, ಏನೋ ಗೊಂಬೆ ತಗೊಂಬಂದಿದ್ಯಾ ಮಗು ತರ ಅಂತ. ಹುಡುಗ ಹಂಗೆ ಬಂದು ಆಚೆ ಕುಂತವನೆ. ಅಲ್ಲಿ ರ್ಯಾಗಿಂಗ್ ಮಾಡಲ್ಲ, ಅವರೆಲ್ಲ ಬಾಳೆನ್ ತಗೊಂಬಂದು ಇವನಿಗೆ ಇಕ್ಕ ಮುಕ್ಕ ಹೊಡಿತಾರೆ. ಆ ಕೋಪದಲ್ಲಿ ಹಂಗೆ ಹುಡುಗ ಮನೆ ಒಳಗಡೆ ಬಂದ. ತಿರ್ಗಾ ಅವರಮ್ಮ, ಮಗನೇ ಏನೋ ಮಾಡ್ಕೊಳ್ಳೋಣ ಅಂತ ಕೇಳ್ತಾರೆ. ಅಮ್ಮ ನಿನ್ ಕೆಲ್ಸ ನೋಡಮ್ಮ ಅಂತೇಳಿ ಸೀದಾ ರೂಮ್ ಹೋದ ಅವನು. ಆ ಕೋತಿ ಗೊಂಬನ ಎತ್ಕೊಂಡು, ನಾನೊಂದ್ ಕೇಳ್ತೀನಿ ಮಾಡ್ತೀಯಾ ಪ್ಲೀಸ್ ಮಾಡು ಅಂತ ತುಂಬಾ ರಿಕ್ವೆಸ್ಟ್ ಮಾಡಿ ಇವ್ರ ಅಣ್ಣನ್ನೇ ಸಾಯ್ಸಕ್ಕೆ ಇವನು ಇಲ್ಲಿ ಪ್ಲಾನ್ ಮಾಡ್ತಾ ಅವನೆ. ಆ ಕೀನು ತಿರುಗಿಸ್ಬಿಟ್ಟ. ಆ ಗೊಂಬೆನು ಟಿಂಗಿ 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 ಅಂತ ಗಂಟೆ ಹೊಡೆದ್ಬಿಡ್ತು. ಇವಾಗ ಇವನ್ ಹೇಳ್ದಂಗೆ ಅವ್ರ ಅಣ್ಣ ಸಾಯ್ತಾನ. ಅಣ್ಣನು ಮನೆ ಒಳಗಡೆ ಬಂದ. ಅಮ್ಮ ಹೊಟ್ಟೆ ಐಸದೇನ ಊಟ ಕೊಡಮ್ಮ ಅಂತ ಕೇಳ್ತಾವನೆ. ಅಮ್ಮ ಹಂಗೆ ನಿಂತವ್ರೆ. ಅಮ್ಮ ಏನಮ್ಮ ಆಯ್ತು ನಿನಗೆ ಅಂತ ಹುಡುಗ ಕೇಳ್ತಾವನೆ. ಅವ್ರ ಅಮ್ಮ ತಿರುಗ್ತಾರ ನೋಡಿ, ಕಣ್ಣು ಬಾಯಿ ಕಿವಿಲೆಲ್ಲ ರಕ್ತ ಬಂದು ಹಂಗೆ ಬ್ಲಾಸ್ಟ್ ಆಗಿ ಸತ್ ಹೋಗ್ಬಿಡ್ತಾರೆ. ಹಂಗೆ ಹುಡುಗರಿಗೆ ಫುಲ್ಲು ಶಾಕು. ಅಮ್ಮನಿಗೆ ಕಾರ್ಯ ಏನೋ ಮಾಡ್ತಾವ್ರೆ. ಅವಾಗ ನಮ್ಗೆ ಹೇಳ್ತಾರೆ, ಆ ಗೊಂಬೆ ಆ ಡೋಲ್ನ ಹೊಡೆದ್ರೆ ಸಾಯ್ತಾರೆ, ಬಟ್ ಯಾರು ಅಂತ ಗೊತ್ತಾಗಲ್ಲ ಯಾರಿಗೂನು. ಆ ಗೊಂಬೆಗೆ ಯಾರು ಬೇಕೋ ಅವ್ರನ್ನ ಮಾತ್ರ ಅದು ಕೊಲ್ಲುತ್ತೆ ಅಂತ ಒಂದು ವಾಯ್ಸ್ ಓವರ್ ಅಲ್ಲಿ ಹೇಳ್ತಾವ್ರೆ. ಹಂಗೆ ಈ ಕಡೆ ಫಾದರ್ನು ಎಲ್ಲರಿಗೂ ಸಮಾಧಾನ ಆಗೋ ತರ ಒಂದ್ 4 ಒಳ್ಳೆ ಮಾತನ್ನ ಮಾತಾಡ್ತಾವ್ರೆ. ಆ ಹುಡುಗನು ಎದ್ದ, ಯವ್ ಬಾಯ್ ಮುಚ್ಚಾಯ ಆಯ್ತು, ಯಾವಾಗ ನೋಡಿದ್ರು ಬಡ್ಕೊಂತಾನೆ ಇರ್ತೀಯ, ನಮ್ಮ ಅಮ್ಮ ಏನ್ ಸತ್ತಿಲ್ಲ ಅಂತೇಳಿ ಅವ್ರ ಅಮ್ಮನ ಮೇಲೆ ಪ್ರೀತಿಯಲ್ಲಿ
ಅಲ್ಲಿ ಕರಿತಾನೆ, ಅಮ್ಮ ಯಾಕಮ್ಮ ಇಲ್ಲಿ ಮಲ್ಕೊಂಡಿದ್ಯಾ, ಎದ್ಬಾಮ ಅಂತ ಒಂಥರ ಪಾಪ ಹುಡುಗ ಹತ್ಕೊಂತಾನ ಅವನು. ಹಂಗೆ ಅಂಕಲ್ ಆಂಟಿ ಬಂದ್ರು. ಇನ್ನ ಇಲ್ಲಿ ಯಾರು ಇಲ್ವಲ್ಲ ನೋಡ್ಕೊಳಕ್ಕೆ ಮಕ್ಕಳನ್ನ, ಸೀದಾ ಆ ಮಕ್ಕಳನ್ನ ಕರ್ಕೊಂಡು ಅವ್ರ ಮನೆಗೆ ಹೋಗ್ಬಿಡ್ತಾರೆ. ಹುಡುಗನೇನೋ ಆ ಗೊಂಬೆನ ತಗೊಂಡು ಹೋಗ್ತಲ್ಲ ಇವಾಗ ಮನೇಲಿ ತುಂಡು ತುಂಡ ಕತ್ತರಿಸಿ ಡಸ್ಟ್ ಬಿನ್ ಹಾಕವನೆ. ಅದು ಕತ್ತರಿಸ್ಬೇಕಾದ್ರೆ ಕೈಯಲ್ಲಿ ರಕ್ತ ಎಲ್ಲ ಬಂದೈತಿ ಅವನಿಗೆ. ಸೀದಾ ಮನೆಗ್ ಬಂದಲ್ಲ. ಹಂಗೆ ಮಾರನೇ ದಿನ ಆಯ್ತು, ನೋಡ್ರಿ ಇವ್ರ ಅಂಕಲ್ ಸತ್ತೋಗಿದ್ದಾರೆ. ಹೆಂಗಪ್ಪ ಅಂದ್ರೆ ಇವ್ರು ಫಸ್ಟೇ ಬೇಟೆಗಾರಲ್ವಾ, ಬೇಟೆ ಆಡಕ್ಕೆ ಕಾಡ್ಗೆ ಹೋಗೋರೆ. ಅಲ್ಲಿ ಕಾಡ್ ಕುದುರೆ ಕಾಡ್ ಕೋಣ ಎಲ್ಲ ತುಳಿದಿ ಕೈಮಾ ಉಂಟೆ ತರ ಮಾಡಾಕೈತದನ್ನ. ಅವ್ರನ್ನು ಸಮಾಧಿ ಮಾಡ್ತಾರೆ. ಹಂಗೆ ಅಣ್ಣ ತಮ್ಮ ಇಬ್ರು ಕುತ್ಕೊಂಡಲ್ಲಿ ಮಾತಾಡ್ತಾವ್ರೆ. ಅಲ್ಲ ಕಣೋ, ನಾವ್ದ ಆ ಗೊಂಬೆ ತಗೊಂಬಂದಿಲ್ವಲ್ಲ, ಮತ್ತೆ ಹೆಂಗಿಲ್ ಬಂತದು ಅಂತ. ಅದೇ ಅಣ್ಣ ನನಗೂ ಗೊತ್ತಿಲ್ಲ ಅಂತ ನಮ್ ಹೀರೋನು ಹೇಳ್ತಾವನೆ. ಸರಿ ಕಣೋ, ಇನ್ನ ಈ ಬೊಂಬೆಯಿಂದ ಯಾರು ಸಾಯ್ಬಾರ್ದು, ಬಾ ಇದನ್ನ ತಗೊಂಡೋಗಿ ಬಾವಿ ಎಲ್ಲ ಕಣ ಅಂತೇಳಿ ಆ ಬೊಂಬೆನ ತಗೊಂಡೋಗಿ ಒಂದ್ ದೊಡ್ಡ ಬಾವಿಯಲ್ಲಿ ಹಾಕ್ಬಿಡ್ತಾರೆ. ಹಂಗೆ ಒಂದು 25 ವರ್ಷ ಕಳೀತು. ಆ ವಾಂಟಿನ ತೋರಿಸ್ತಾರೆ. ಪಾಪ ಅಂಕಲ್ ಸತ್ತೋಗೋರೆ, ಫೋಟೋ ಅಲ್ಲೇ ಇದೆಯಲ್ಲ. ಹಂಗೆ ಎದ್ರು ಕೆಳಗಡೆ ಏನೋ ಸೌಂಡ್ ಆಗ್ತಾರಂಗಿದೆ. ಕೈಯಲ್ಲಿ ಒಂದು ಗನ್ ತಗೊಂಡು ಆ ಕಡೆ ಮೆಟ್ಲು ಹತ್ತಾವ್ರೆ. ಡಮಾರ್ ಅಂತ ಕೆಳಗಡೆ ಬಿದ್ದೋದ್ರು. ಅಂಕಲ್ ಫಸ್ಟೇ ಒಂದ್ ಬೇಟೆಗಾರ, ಆ ಮೀನ್ ಹಿಡಿತಾರಲ್ಲ ಗಾಣ, ಅದೆಲ್ಲ ಆ ಬಾಕ್ಸ್ ಅಲ್ಲಿ ಇಟ್ಟಿರ್ತಾರೆ. ಆಂಟಿ ಬಿದ್ರಲ್ಲ, ಎಲ್ಲ ಬಂದು ಹಂಗೆ ಅವ್ರ ಮುಖ ಫುಲ್ಲು ಚುಚ್ಕೊಂಡ್ಬಿಡ್ತದ ಅದು. ಆಂಟಿನು ಸೀದಾ ವಾಶ್ರೂಮ್ ಹೋದ್ರು. ಒಂದೊಂದೇ ಗಾಣನ ಕೀಳ್ತಾವ್ರೆ. ಇದ್ದಕ್ಕಿದ್ದಂಗೆ ಅಲ್ಲಿ ಗ್ಯಾಸ್ ಸ್ಮೆಲ್, ಗ್ಯಾಸ್ ವಾಸನೆ. ಏನಪ್ಪಾ ಇದು, ಸಿಲಿಂಡರ್ ಏನೋ ಆನ್ ಆಗೋಯ್ತಾ ಅಂತ ಹತ್ರ ಹೋಗಿ ನೋಡ್ತಾರೆ. ಆ ಸಿಲಿಂಡರ್ ಟಕ್ ಅಂತ ಅಂಟ್ಕೊಂಡ್ಬಿಡದ. ಆಂಟಿ ಮುಖಾನೆ ಸುಟ್ಟೋಗ್ತಾ ಇದೆ. ಹಂಗೆ ಆಚೆ ಓಡ್ ಬಂದ್ರು. ಅಲ್ಲೊಂದು ಲೆಟರ್ ಬಾಕ್ಸ್ ಇದೆಯಲ್ಲ, ಆ ಬಾಕ್ಸ್ ಅಲ್ಲಿ ಚೂಪಾಗಿ ಒಂದು ಕಬ್ಬಣ ಇದೆ, ಅದಕ್ಕೆ ಚುಚ್ಕೊಂಡು ಆಂಟಿನೂ ಸತ್ತೋದ್ರು ಪಾಪ. ಈ ಸ್ಟೋರಿನೆಲ್ಲ ನಮ್ ಹೀರೋ ನಮ್ಮ ಹತ್ರ ಹೇಳ್ತಾವನೆ. ಅಲ್ಲಿ ಕುಂತ ನೋಡಿ ಅಂಗಡಿಯಲ್ಲಿ ದೊಡ್ಡವನಾಗೋದಾರಿ. ಇನ್ನು ಅಣ್ಣ ಅವನ್ ಸ್ವಲ್ಪ ಪರೋಡಿ ಆಗವನೆ, ಎಲ್ಲವನೆ ಅಂತ ಗೊತ್ತಿಲ್ಲ. ಅದನ್ನ ಅವರೇ ಹೇಳ್ತಾರದು. ಸೀದಾ ಎದ್ದು ಮ್ಯಾನೇಜರ್ ಹತ್ರ ಬಂದ್ರು. ಸರ್ ನನ್ ಮಗನ್ ನೋಡಕ್ ಹೋಗ್ಬೇಕು, ನಾನು ಹೋಗೋದೇ ವರ್ಷಕ್ಕೊಂದ್ಸತಿ, ರಜಾ ಕೊಡಿ ಸಾರ್ ಅಂತ ಹೇಳ್ತಾರೆ. ಓಕೆ ಓಕೆ ಬೇಗ ಓಡ್ ಬಾ ಅಂತ ಇವರು ಹೇಳ್ತಾರೆ. ಸೀದಾ ಇವ್ರು ಹೋದ್ರು. ಆಕ್ಚುಲಿ ಅವರಿಗೆ ಮದುವೆ ಆಗೈತೆ, ಜೊತೆಲಿದ್ರೆ ಪಾಪ ಎಂತಿ ಮಕ್ಳಿಗೆ ಎಲ್ಲಿ ಪ್ರಾಬ್ಲಮ್ ಆಗುತ್ತೋ ಅಂತೇಳಿ ಅವರಿಂದ ದೂರ ಇದ್ದಾರೆ. ಇವ್ರು ದೂರ ಇದ್ದಿದ್ ಗ್ಯಾಪ್ ಅಲ್ಲಿ ಎಂತಿ ಇನ್ನೊಬ್ಬನ ಮದುವೆ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅವರು ಹೇಳ್ತಾರೆ, ನೋಡಪ್ಪ ನಾನು ಇವ್ರನ್ನ ಮದುವೆ ಮಾಡ್ಕೊಂತಾ ಇದೀನಿ, ಇದೇ ಲಾಸ್ಟ್ ಆಯ್ತಾ, ಇನ್ಮೇಲೆ ಬರ್ಬೇಡ ಈ ಕಡೆ, ಮಗನ್ನ ಎಷ್ಟು ಮಾತಾಡಬೇಕೋ ಮಾತಾಡ್ಕೋ ಅಂತ ಅವರು ಹೇಳ್ತಾರೆ. ಸರಿ ಸರಿ ಒಂದಿನ ಕರ್ಕೊಂಡು ಹೋಗ್ತೀನಿ ಅಂತ ಮಗನ್ನ ಕರ್ಕೊಂಡು ಹೋಯ್ತಾನೆ. ಹಂಗೆ ಈ ಕಡೆ ಒಬ್ಬರನ್ನ ತೋರಿಸ್ತಾರೆ. ಇವನಿಗೂ ಈ ಮೂವಿಗೂ ಸಂಬಂಧನೇ ಇಲ್ಲ, ಏನಕ್ಕೆ ಬಂದ ಅಂತಾನೆ ಗೊತ್ತಿಲ್ಲ. ಸೆಂಟ್ರಲ್ಲಿ ಹಂಗೆ ನಡ್ಕೊಂಡು ಹೋಯ್ತವನೆ. ಅಲ್ಲಿ ಹಳೆ ಸಾಮಾನೆಲ್ಲ ಮಾಡ್ತಾವ್ರೆ. ಅಲ್ಲಿ ಹೋಗ್ಬಿಟ್ಟು ನೋಡ್ತಾನೆ, ಆ ಕೋತಿ ಗೊಂಬೆ ಅಲ್ಲೇ ಇದೆ. ಅದನ್ನ ತಗೊಂಡು ಸೀದಾ ಅವನ್ ಮನೆಗೆ ಬಂದ. ಅಲ್ಲಿ ಪಕ್ಕದಲ್ಲಿ ಅವ್ರ ಅಮ್ಮನೂ ಇದಾರೆ. ಅಮ್ಮ ಈ ಗೊಂಬೆನ ನಾನು ತಗೊಂಡಲ್ಲಮ್ಮ, ನನಗೆ ಅಪ್ಪ ಜ್ಞಾಪಕ ಬಂದ್ರಮ್ಮ. ಲೋ ಈ ಗೊಂಬೆನ ನೀನ್ ತಗೊಂಡ್ಬಂದಿರೋದು ಆ ಸೈಕೋ ಕೊಡಕ್ತಾನೆ, ಹುಷಾರ್ ಕಣೋ, ಅವನು ಗೊಂಬೆನು ತಗೊಂಡು ನಿನ್ನೂ ಸಾಯಿಸ್ಬಿಟ್ಟನು ಅಂತ ಒಬ್ಬರ ಬಗ್ಗೆ ಮಾತಾಡ್ತಾವ್ರೆ. ಹಂಗೆ ಈ ಕಡೆ ನಮ್ ಹೀರೋನ ತೋರಿಸಿದ್ರು. ಮಗನ ಒಂದು ಹೋಟೆಲ್ಗೆ ಕರ್ಕೊಂಡ್ ಬಂದವನೆ. ಮಗನು ಕೇಳ್ತಾವನೆ, ಅಪ್ಪ ನಿನಗೆ ಅಣ್ಣ ತಮ್ಮ ಅಕ್ಕ ತಂಗಿ ಯಾರು ಇಲ್ವಾ ಅಂತ. ಇಲ್ಲ ಕಣೋ ನಾನು ಒಬ್ನೇ ಇರೋದು ಅಂತ ಅಣ್ಣ ಇರೋ ವಿಷಯನ ಈ ಹುಡುಗನ ಹತ್ರ ಹೇಳಲ್ಲ. ಸರಿ ಹಂಗೆ ನಿದ್ದೆ ಮಾಡಿದ್ರು. ಒಂದ್ ದೊಡ್ಡ ಕೋತಿ ಬಂದು ಇವನ್ನ ಎತ್ಕೊಂಡೋಗಿ ಆ ಬಾವಿಯಲ್ಲೇ ಬಿಸಾಕ್ಬಿಡದ. ತಿರ್ಗಾ ಅವನ ಟೇಬಲ್ ಮೇಲೆ ಹಾಕ್ಬಿಟ್ಟು ಕತ್ತರಿಸಕ್ ಹೋಗುತ್ತೆ. ಢಮಾರ್ ಅಂತ ಕಂಡ್ಬಿಡ್ತಾನೆ. ನೋಡಿದ್ರೆ ಇದೊಂದು ಕನಸು. ತಿರ್ಗಾ ಹಂಗೆ ಮಲ್ಕೊಳಕ್ ಹೋಯ್ತಾನೆ. ಅಲ್ಲಿ ಇವನಿಗೊಂದು ಫೋನ್ ಕಾಲ್ ಬಂತು. ಫೋನ್ ಮಾಡಿರೋದು ಇವ್ರ ಅಣ್ಣ. ಏನ್ಲ ತಮ್ಮ ಚೆನ್ನಾಗಿದ್ಯಾನ್ಲ, ಲೇ ಫೋನ್ ನಂಬರ್ ಇಲ್ಲ, ಕತೆ ಇಲ್ಲ, 25 ವರ್ಷದ ಎಲ್ಲೋ ಹೋಗಿದೆ ಅಂತ ಕೇಳ್ತಾವನೆ. ಈ ಕಡೆ ತಮ್ಮನು, ಲೋ ನಿನ್ಗ್ಯಾರ ನಾನು ನಂಬರ್ ಕೊಟ್ಟಿದ್ದು, ಅದೆಲ್ಲ ಬಿಡು, ಆಂಟಿ ತೀರೋದ್ರು ಕಣ, ಅವ್ರ ಮನೆ ಏನೋ ಮಾಡ್ತಾವ್ರಂತೆ, ಸ್ವಲ್ಪ ಲೋಗ್ ನೋಡ್ತೀಯಾ ಅಂತ ಅಣ್ಣ ಆ ಕಡೆಯಿಂದ ಹೇಳ್ತಾವನೆ. ಲೋ ನನಗೇನ್ ಮಾಡಕ್ ಕೆಲಸ ಇಲ್ಲ ಅನ್ಕೊಂಡಿದ್ಯಾ, ನನ್ ಮಗ ಬೇರೆ ಜೊತೆ ಅವನ ಕಣೋ ಅಂತ ಈ ಕಡೆ ತಮ್ಮ ಹೇಳ್ತಾವನೆ. ಓ ಮಗ ಬೇರೆ ಅವನ, ಸೂಪರ್ ಕಣೋ, ಹಂಗಾರೆ ನನಗೂ ಮಗ ತಾನೆ ಅವನು ಅಂತ ಈ ತರ ಮಾತಾಡ್ತಾವ್ರೆ. ಅಲ್ಲೊಂದು ಲೇಡಿ ನೈಟ್ ಈಜಾಡಕ್ಕೆ ಬಂದಲ್ಲಿ ರೆಡಿ ಆಗ್ತಾ ಇದೆ. ಹಂಗೆ ಮೇಲ್ಗಡೆ ತೋರಿಸ್ತಾರೆ. ಅಲ್ಲೊಂದು AC ಲೂಸ್ ಕಲೆಕ್ಷನ್ ಆಗಿ ಸ್ವಲ್ಪ ಅಲ್ಲಾಡ್ತಾ ಇದೆ. ಅಣ್ಣನು ಈ ಕಡೆ, ಸರಿ ಕಣೋ ಬೇಗ ನೋಡು ಅಂತೇಳಿ ಫೋನ್ ಕಟ್ ಮಾಡ್ದಲ್ಲ. ಇವ್ನು ಫೋನ್ ಕಟ್ ಮಾಡ್ತಾನೆ. ಆ ಮೋಟ್ರು ಸಾರಿ ಆ AC ಮೋಟ್ರ್ ಹಂಗೆ ಬಂದು ಅಲ್ಲಿ ಬೀಳ್ತದ ಕೆಳಗಡೆ. ಆ ಕರೆಂಟ್ ಹಂಗೆ ಆ ಸ್ವಿಮ್ಮಿಂಗ್ ಪೂಲ್ ಗೆ ಪಾಸ್ ಆಗುತ್ತೆ. ಆ ಹುಡುಗಿನೂ ದುಮುಕ್ಬೇಕು. ನಮ್ಮ ಹೀರೋನು ಏಯ್ ಬೇಡಮ್ಮ ಅಂತ ಹೇಳ್ತಾನೆ. ಸೋ ಲೇಟು, ಹುಡುಗಿ ದುಮುಕ್ತಾಳೆ ನೋಡಿ, ಚಿಂದಿ ಚಿತ್ರಾನ್ನ ಆಗೋಯ್ತಾಳ. ಹಂಗೇನೆ ಆ ಕಾಲು ಬಂದು ಇವನ್ ಮೇಲೆ ಬೀಳುತ್ತೆ. ಸೀದಾ ರೂಮ್ ಬಂದ. ಲೋ ಮಗನೇ ಎದೊಳ ಹೋಗ್ಬೇಕು ಅಂತ ಹೇಳ್ತಾನೆ. ಅಪ್ಪ ಯಾಕಪ್ಪ ಡಿಸ್ಟರ್ಬ್ ಮಾಡ್ತಾ ಇದ್ಯಾ, ಎದೊಳ ಬೇಗ ಅನ್ಬಿಟ್ಟು ಹುಡುಗನ್ನ ಕರ್ಕೊಂಡು ಬೇರೆ ಕಡೆಗೆ ಹೋದ. ಸಡನ್ ಆಗಿ ಇವ್ರ ಅಮ್ಮ ಬಂದ್ಬಿಡದ. ನಮ್ ಹೀರೋನ ಚಿಕ್ಕ ವಯಸ್ಸಲ್ಲಿ ತೋರಿಸ್ತವ್ರೆ. ಏನೋ ಮಗನೆ ತುಂಬಾ ಭಯ ಬಿದ್ದಿದ್ಯಾ, ಲೇ ಇದೆಲ್ಲ ಸ್ಯಾಂಪಲ್ ಕಣೋ, ಇನ್ನ ತುಂಬಾ ಜನ ನಿಮ್ಗಳ ಕೈಯಿಂದಾನೆ ಸಾಯ್ತಾರೆ ಅಂತ ಹೇಳ್ತಾರೆ. ಠಮಾರ್ ಅಂತ ಕಂಡ್ಬಿಡ್ತಾನೆ. ನೋಡಿದ್ರೆ ಇದೊಂದು ಕನಸು. ಎದ್ ನೋಡ್ತಾನೆ, ಮಗನೂ ಇಲ್ಲ. ಅಯ್ಯಯ್ಯೋ ಮಗ ಎಲ್ಲಪ್ಪ ಹೋದ ಅಂತ. ಲೇ ಮಗನೇ ಎಲ್ಲ ಹೋದೆ ಅಂತ ಹುಡುಕ್ತಾವನೆ. ನೋಡಿದ್ರೆ ಮಗ ಡೋರ್ ಓಪನ್ ಮಾಡ್ಕೊಂಡು ಒಳಗಡೆ ಬಂದ. ಏನಪ್ಪ ಇಷ್ಟೊಂದು ಭಯ ಬೀಳ್ತಿಯಲ್ಲಪ್ಪ ನೀನು, ಎಂತ ಕಾಲ ಇದು, ಸುಮ್ಕಿರಪ್ಪ ಅಂತೇಳಿ ಅಪ್ಪನಿಗೆ ಸ್ವಲ್ಪ ದಬಾಯಿಸ್ತಾನ ಅವನು. ಸೀದಾ ಇಬ್ರು ಆಂಟಿ ಮನೆಗೆ ಹೋದ್ರು. ಅಲ್ಲೊಂದು ಲೇಡಿ ಬಂದ್ರು. ಆಕ್ಚುಲಿ ಅವರು ಮನೆ ಮಾರೋ ಬ್ರೋಕರ್. ಹುಡುಗನ್ಗೆ ಕಾರ್ಡ್ ಕೊಡಕ್ ಹೋಯ್ತಾರೆ. ನನಗೇನ್ ಕಾರ್ಡ್ ಬೇಡ ಬಿಡಮ್ಮ, ಅಷ್ಟೊಂದು ವಯಸ್ಸಿಲ್ಲ ನನಗೆ ಮನೆ ತಗೊಳ್ಳೋ ಅಷ್ಟು ಅಂತ ಹುಡುಗನ ತಗೊಳ್ಳಲ್ಲ. ಆ ಮೇಡಮ್ ಅವ್ರು ಬಂದ್ರಲ್ಲ ಬ್ರೋಕರ್ ಮೇಡಮ್, ಅಲ್ಲಪ್ಪ ನಿಮ್ಮ ಅಣ್ಣ ಎಲ್ಲಿ ಅಂತ ಹೇಳಿದ ತಕ್ಷಣ ಆ ಹುಡುಗನ್ ಒಂಥರ ಶಾಕ್ ಆಗೋಯ್ತು. ಯಾಕೆ ಹುಡುಗ ಹಂಗವನೆ ಅಂತ ಅನ್ಕೊಂಡ್ರೆ ಇವಂತ ಹೇಳಿಲ್ವಲ್ಲ ನನಗೆ ಅಣ್ಣ ತಮ್ಮ ಅಕ್ಕ ತಂಗಿ ಯಾರು ಇಲ್ಲ ಅಂತ. ಅವ್ರ ಮಗನ ಹತ್ರ ಹೇಳವನೆ. ಸರಿ ಮಗನೆ ಇಲ್ಲೇ ಇರು, ನಾನು ನೋಡ್ಕೊಂಡ್ ಬರ್ತೀನಿ ಅಂತ ಅಪ್ಪ ಹೇಳ್ತಾನೆ. ಅಪ್ಪ ನಾನು ಬರ್ತೀನಿ ನಡಿಯಪ್ಪ ಅಂತೇಳಿ ಆ ಮನೇನ ನೋಡ್ತಾ ಅವ್ರೆ. ಆ ಅಮ್ಮನು ಹೇಳ್ತಾ ಇದೆ, ನಿಮ್ಮ ಆಂಟಿ ಸೋಮವಾರ ಸತ್ರಪ್ಪ, ಮಂಗಳವಾರ ಒಬ್ಬ ಸತ್ತ, ಬುಧವಾರ
ಒಬ್ಬ ಸತ್ತ, ಶುಕ್ರವಾರ ಒಬ್ಬ ಸತ್ತ, ಶನಿವಾರ ಒಬ್ಬ ಸತ್ತ, ಈ ತರ ಡಿಜನ್ ಆಗಿ ಸಾಯ್ತಾನೆ ಅವರಪ್ಪ. ಇಲ್ಲಿ ವಾರದಲ್ಲಿ ಹೆಂಗೂನು 5 ರಿಂದ 6 ಜನ ಇಲ್ಲ 7 ಜನ, ಯಾಕೆ 10 ಜನ ಕೂಡ ಸತ್ತವ್ರೆ ಗೊತ್ತಾ ನಿನಗೆ ಅಂತ ಹಿಂಗ್ ಹೇಳ್ತಾವ್ರೆ. ಅಲ್ಲೊಂದು ರೂಮ್ ಲಾಕ್ ಆಗೈತೆ, ಓಪನ್ ಆಗ್ತಾ ಇಲ್ಲ. ನಮ್ ಹೀರೋನ್ ಹೇಳ್ತಾನೆ ಪರವಾಗಿಲ್ಲ ಬಿಡಿ, ಓಪನ್ ಆಗಿಲ್ಲ ಅಂದ್ರೆ ಪರವಾಗಿಲ್ಲ ಬಿಡಿ ಅಂತ ಹೇಳ್ತಾವನೆ. ಅದೆಂಗಪ್ಪ ನಿಮ್ ಮನೆ ಎಲ್ಲ ತೋರ್ಸ್ಬೇಕಲ್ಲ ಅಂತೇಳಿ ಆ ಡೋರ್ ನ ಓಪನ್ ಮಾಡ್ತಾರೆ. ಅಲ್ಲೊಂದು ಶಾರ್ಟ್ ಗನ್ ಇತ್ತೇನೋ ಢಮಾರ್ ಅಂತ ಶೂಟ್ ಮಾಡುತ್ತೆ. ಇನ್ನ ಬ್ರೋಕರ್ ಅಮ್ಮ ಬೂಂದಿ ಹೋದ್ರು. ಆ ರಕ್ತ ಎಲ್ಲ ಬಂದು ನಮ್ ಹೀರೋ ಮೇಲೂ ಬೀಳುತ್ತೆ. ಕೆಳಗಡೆ ಮಗನ್ಗೂ ಈ ಸೌಂಡ್ ಕೇಳಿಸುತ್ತೆ, ಏನೋ ಸೌಂಡ್ ಇದು ಅಂತ. ಇನ್ನೇನು ಪೊಲೀಸ್ ಅವರು ಬಂದ್ರು. ನೋಡಪ್ಪ ಈ ಕೇಸ್ ಮುಗಿಯಕಂಟ ಎಲ್ಲೂ ಆಚೆ ಹೋಗ್ಬಾರ್ದು ಅಂತ ಪೊಲೀಸ್ ಅವರು ಹೇಳ್ತಾರೆ. ಆ ಬಾಡಿನ ತಗೊಂಡು ಆಚೆ ಹೋಯ್ತಾರಲ್ಲ, ಅಲ್ಲಿ ಎಲ್ಲರೂ ಡ್ಯಾನ್ಸ್ ಆಡ್ತಾ ಅವರಲ್ಲಿ. ಅದನ್ನ ನೋಡಿ ಇವರಿಗೆ ಸಖತ್ತು ಭಯ ಆಗುತ್ತೆ, ಇದೇನೋ ಡ್ಯಾನ್ಸ್ ಆಡ್ತಾವ್ರೆ ಅಂತ. ಅವಾಗ ಒಂದು ಫೋನ್ ಕಾಲು ಬಂತಿ ಇವನಿಗೆ. ಏನೋ ಅಲ್ಲಿಗೆ ಹೋದಲ್ಲ ಗೊಂಬೆ ಸಿಕ್ತಾ, ಯಾರ್ ಸತ್ರು, ಆ ಮನೆ ಬ್ರೋಕರ್ ಸತ್ರು ಕಣೋ, ಹಂಗೆ ಆಚೆ ಕಡೆ ತೋರಿಸ್ತಾರೆ. ಅದೇ ಅವ್ನು ಬಂದಲ್ಲ ಒಬ್ಬ ಕೂದ್ಲು ಬಿಟ್ಟವನು, ಅವನ್ನ ತೋರಿಸ್ತಾರಲ್ಲಿ. ಓಕೆ ಕಣೋ ನಾನು ಹೇಳ್ತೀನಿ ಇರೋ ಅಂತ ಅಣ್ಣ ಫೋನ್ ಕಟ್ ಮಾಡ್ತಾನೆ. ಲವ್ ನೀನೇನೋ ನನಗೆ ಹೇಳೋದು ಅಂತ ತಮ್ಮನು ಹೇಳ್ತಾವನೆ. ಅವನ ಆ ಕಡೆ ಫೋನ್ ಕಟ್ ಮಾಡ್ದಲ್ಲ, ತಮ್ಮನಿಗೆ ಏನೋ ಒಂಥರ ಡೌಟ್. ಅಲ್ಲೊಂದು ನ್ಯೂಸ್ ಪೇಪರ್ ಇರುತ್ತೆ. ಆ ನ್ಯೂಸ್ ಪೇಪರ್ ಅಲ್ಲಿ ದ ಮಂಕಿ ವೈಫ್ ಅಂತ ಬರ್ದವ್ರೆ. ಏನಪ್ಪಾ ಅಂದ್ರೆ ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದಾನೆ, ಈ ತರ ಗೊಂಬೆ ಸಿಕ್ಕಿದ್ರೆ ಕೊಡಿ ಅಂತ. ಆಕ್ಚುಲಿ ಅವ್ರ ಅಣ್ಣ ಇವ್ನು ಇಳ್ದಿರಬೇಕಾದ್ರೆ ಆ ಬಾವಿ ಒಳಗಡೆ ಇಳಿದವನ್ರಿ. ಇಳಿದ್ ನೋಡಿದ್ರೆ ಅಲ್ಲಿ ಬೊಂಬೆ ಇಲ್ಲ, ಬೇರೆ ಆ ಕೀ ಮಾತ್ರ ಇದ್ದೈತೆ. ಅದಕ್ಕೆ ಅವನು ಪೇಪರ್ ಅಲ್ಲಿ ಆಡ್ ಕೊಟ್ಟಿದ್ದಾನೆ. ಆ ಆಡ್ ನ ನೋಡಿ ಈ ಕೂದಲು ಬಿಟ್ಟಿದ್ನಲ್ಲ ಇವನ್ ತಗೊಂಡೋಗಿ ಅವನಿಗೆ ಮಾರಿದಾನೆ. ಅವನು ಕೀ ತಿರುಗಿಸಿ ಮಗಂದು ಊರಲ್ಲಿರೋನೆಲ್ಲಾನು ಸಾಯೋ ತರ ಮಾಡಿದಾನ ಅವನು ಅಣ್ಣ. ಇದೆಲ್ಲ ನಮ್ಮ ಹೀರೋಗೆ ಫ್ಲಾಶ್ ಆಗೋಯ್ತು ಇವಾಗ. ಹಂಗೆ ಈ ಕಡೆ ಆ ಕೂದಲು ಬಿಟ್ಟಿದ್ನಲ್ಲ ಅವನ್ನ ತೋರಿಸ್ತಾರೆ. ಸೀದಾ ಹೋಗಲ್ಲಿ ಬೆಲ್ ಹೊಡಿತಾವನೆ. ಅಲ್ಲಿ ತೋರಿಸ್ತಾರೆ ನೋಡಿ ಆ ಸೈಕೋನ. ಇವನ ನಾವು ಇನ್ ಮೇಲೆ ಸೈಕೋ ಅಂತಾನೆ ಕರೆಯೋಣ. ಏನಪ್ಪಾ ಯಾರೋ ಅಲ್ಲ ಬೆಲ್ ಹೊಡಿತಾರದು, ಆ ಕೂದಲು ಬಿಟ್ಟಿರೋನು. ನಾನು ಅದೇ ಬೊಂಬೆ ಕೊಟ್ನಲ್ಲ, ಏನ ಬೇಕು ರಾಜ? ಅಣ್ಣ ಬೊಂಬೆ ಬೇಕಣ. ಏನಕ್ಕೋ ಬೊಂಬೆ ದಿನಗದು ಅಣ್ಣ, ಅವತ್ತು ಬೊಂಬೆ ಎತ್ಕೊಂಡಣ ಟಕ್ಕಂತ ನಮ್ಮ ಅಪ್ಪ ಕಾಣಿಸ್ಬಿಟ್ರು. ನಮ್ಮ ಅಪ್ಪನಿಗೆ ಏನಾಯ್ತಂತ ನಾನು ಕಂಡಿಡ್ಬೇಕಣ್ಣ, ಪ್ಲೀಸ್ ಆ ಗೊಂಬೆ ಕೊಡು ಅಂತ ಬೆಡ್ಕೊಂತಾನೆ. ಅವ್ನ ಏನ್ ಹೇಳ್ದ ಅಂತ ಗೊತ್ತಿಲ್ಲ. ಹಂಗೆ ಅಲ್ಲಿ ಸೀನ್ ಕಟ್ ಆಗುತ್ತೆ. ಈ ಕಡೆ ಅಪ್ಪ ಮಗನ್ನ ತೋರಿಸ್ತಾರೆ. ಮಗನು ಹೇಳ್ತಾನೆ, ಅಪ್ಪ ನೀನ್ ಏನಪ್ಪ ಡಮ್ಮಿ ಅನ್ಕೊಂಡ್ರೆ ಇಷ್ಟೊಂದು ಸುಳ್ಳು ಬೇರೆ ಹೇಳ್ತಿಯಲ್ಲ ನೀನು ಅಂತ ಮಗ ಬೈತಾ ಬಿದ್ದವನೆ. ಇಲ್ಲ ಮಗನೆ ಆ ಗೊಂಬೆ ಬಗ್ಗೆ ನಿನಗೆ ಹೇಳಬೇಕಾಗಿತ್ತು, ಸಾರಿ ಕಣೋ ಅಂತ ಹಿಂಗ್ ಹೇಳೋಕೆ ಬಾಯ್ ಬಿಡ್ತಾನೆ. ಆಚ ಕಡೆಯಿಂದ ಯಾರೋ ಒಬ್ರು ಬಾಗಲ್ ತಟ್ಟಿದ್ರು. ಬಾಗಲ್ ತೆಯ್ಯ ಬೇಗ, ನಾನ್ ಪೊಲೀಸ್ ಅವನು ಅಂತೇಳಿ ಗನ್ ಪಾಯಿಂಟ್ ಅಲ್ಲಿ ನಮ್ ಹೀರೋನ ಅವ್ರ ಮಗನ್ನ ಸೀದಾ ಕಾರಲ್ಲಿ ಕುಂಡ್ರಿಸ್ಕೊಂಡು ಕರ್ಕೊಂಡು ಹೋಯ್ತಾ ಅವನೆ. ಅದೇ ಸೈಕೋ ಮನೆಗೆ ಹೋದ್ನಲ್ಲ, ಮಗನ್ನ ಕಳಿಸ್ತಾನೆ. ಹೋಗು ನಿಮ್ ದೊಡ್ಡಪ್ಪ ಮೇಲೋಡಿದಾನೆ, ಆ ಗೊಂಬೆ ಇದೆ ಎತ್ಕೊಂಡು ಸೀದಾ ಬಂದ್ಬಿಡು, ಇಲ್ಲಾರೆ ನಿಮ್ಮ ಅಪ್ಪನ್ನ ಸಾಯಿಸ್ಬಿಡ್ತೀನಿ ಅಂತ ಹೇಳ್ತಾನೆ. ಓಕೆ ಸರ್ ಹೋಯ್ತೀನಿ ಅಂತೇಳಿ ಆ ಚಿಕ್ಕ ಹುಡುಗನು ಸೀದಾ ಅಲ್ಲಿ ನುಗ್ಗುತ್ತಾನೆ. ನುಗ್ಬಿಟ್ಟು ಹಂಗೆ ಮೇಲಡೆ ಹೋಯ್ತಾವನೆ. ಸಡನ್ ಆಗಿ ಒಂದು ಕೊಡ್ಲಿ ಬರದ. ಆ ಹುಡುಗನು ಅಪ್ಪನೇ ಕಣೋ ಕಾಮಿಡಿ, ದೊಡ್ಡಪ್ಪ ಟೆರರ್ ಅನ್ಕೊಂಡು ಹಂಗೆ ಸೀದಾ ಹೋಯ್ತಾನೆ. ಆ ಸೈಕೋನು ನನ್ನ ತಮ್ಮನ್ ಸಾಯಿಸು ಅಂತ ಆ ಗೊಂಬೆ ಹತ್ರ ಮಾತಾಡ್ತಾವನೆ. ಟಕ್ಕಂತ ಅಲ್ಲಿ ಮಗ ಹೋದ್ನಲ್ಲ, ದೊಡ್ಡಪ್ಪ ಏನ್ ಮಾಡ್ತಾ ಇದ್ದ ದೊಡ್ಡಪ್ಪ ಗೊಂಬೆ ಹಿಡ್ಕೊಂಡು. ಮಗನೇ ಬಂದನು ತಗೊಳ್ಳೋ, ನೀನು ಕೀ ತಿರ್ಸೋ, ನಿಮ್ಮಪ್ಪ ಸಾಯ್ಬೇಕಂತ, ನಾ ಇಬ್ರು ಖುಷಿಯಾಗಿರೋಣ ಕಣೋ ಅಂತ ಆ ಹುಡುಗನ್ಗೆ ತಲೆ ಕೆಡಿಸ್ತಾವನೆ. ಹಂಗೆ ಈ ಕಡೆ ಕೆಳಗಡೆ ತೋರಿಸ್ತಾರೆ. ಅಲ್ಲೊಂದು ಕಡ್ಜ ಗೂಡ್ ಬೇರೆ ಇದೆ. ಲವ್ ನಿನ್ ಮಗ ಬರ್ತಾನೆ, ಇಲ್ಲಾರೆ ನಿನ್ನ ಸಾಯಿಸ್ಬಿಡ್ತೀನಿ ಅಂತ ಆ ಗನ್ನಲ್ಲಿ ತಲೆ ಕೆರ್ಕೊಂತಾನೆ. ಢಮಾರ್ ಅಂತ ಅದು ಶೂಟ್ ಆಗಿ ಕರೆಕ್ಟ್ ಆಗಿ ಆ ಕಡ್ಜ ಗೂಡಿತ್ತಲ್ಲ ಅದಕ್ಕೆ ಹೊಡೆದ್ಬಿಡ್ತದೆ. ನಮ್ ಹೀರೋನು ನೋಡ್ತಾವನ್ರಿ, 1-2 ಕಡ್ಜಗಳು ಹಂಗೆ ಆಚೆ ಬಂತು. ಸರ್ಕಂತ ಬಂದಿ ಆ ಕೂದ್ಲು ಬಿಟ್ಟಿದ್ನಲ್ಲ ಅವ್ನ ಬಾಯಲ್ಲೇ ನುಗ್ಬಿಡದ ಎಲ್ಲಾ ಕಡ್ಜಗಳನ್ನು. ಇನ್ನ ನಮ್ ಹೀರೋ ಸೈಲೆಂಟ್ ಆಗಿ ಹಂಗೆ ಕಾರಿಂದ ಕೆಳಗಡೆ ಇಳ್ದ. ಆ ಕಡ್ಜ ಹೋಯ್ತಲ್ಲ ಅವ್ನ ಹಂಗೆ ಒಂಥರ ಕೊಳತೋಗೇನೆ ಸತ್ತೋಗ್ಬಿಡ್ತಾನೆ. ಎಲ್ಲ ಆ ಕೋತಿ ಮಹಿಮೆ. ಇವಾಗ ತಾನೇ ಬೆಲ್ ಹೊಡೆದ್ರಲ್ಲ, ಸೀದಾ ನಮ್ ಹೀರೋನು ಹಂಗೆ ಹಿಂಗೆ ಮಾಡಿ ಮೇಲ್ಗಡೆ ಬಂದ. ಲವ್ ಅಣ್ಣ ಯಾಕೋ ಹಿಂಗ್ ಮಾಡ್ತಾ ಇದೀಯ ನೀನು, ಗಿಂಟ್ಲ್ ಆಗಿದ್ಯಾನ ನೀನು ಅಂತ ಅಣ್ಣನ್ನ ಕೇಳ್ತಾನೆ. ಲವ್ ಆ ಟಮಟೆ ಹೊಡ್ತಾನೆ ನೀನು ಆ ಬೇಬಿ ಸೀಟರ್ನ, ಅವಳನ್ನ ನಾನು ಅವಾಗ್ಲೂ ಲವ್ ಮಾಡ್ದೆ ಕಣೋ ಅಂತ ಆ ಸೈಕೋ ಹೇಳ್ತಾ ಇದೆ. ಹಂಗೆ ಅಮ್ಮನ್ನು ಕೊಂದಿದ್ ನಿಂತಾನೆ, ಅಮ್ಮ ಏನೋ ಮಾಡಿದ್ರು ಅವ್ರೆಷ್ಟು ಒಳ್ಳೆಯವರು ಅಂತ ಸೈಕೋ ಹೇಳ್ತಾವನೆ. ಅದಕ್ಕೆ ತಮ್ಮನು ಇಲ್ಲ ಕಣೋ ನಾನೇನು ಮಾಡಿಲ್ಲ ಕಣೋ, ನಾನು ನಂಬೋ, ನನಗೂ ಅಮ್ಮನೇ ಅಲ್ವನ ಅವರು ಅಂತ ಅಣ್ಣನ ಸ್ವಲ್ಪ ಪ್ರೀತಿಯಿಂದ ಮಾತಾಡ್ತಾನೆ. ಅಣ್ಣನ್ ಸ್ವಲ್ಪ ನೈಸ್ ಆಯ್ತಾನೆ. ಇದ್ದಕ್ಕಿದ್ದಂಗೆ ಆ ಕೋತಿ ಐತಲ್ಲ ಅದು ಟಂಗ ಅಂತ ತಿರ್ಗಾ ಹೊಡ್ಕೊಂತ ಇದೆ. ಅಣ್ಣನು ಈ ಕಡೆ ಒಳ್ಳೆಯವನಾದ ತಮ್ಮನ ಕೈ ಕೊಡ್ತಾವನೆ. ಆ ಕಡೆಯಿಂದ ಒಂದು ಬಾಲು ಅದ್ ಯಾವ್ದೋ ಒಂದು ಟ್ರಾಪ್ ಬಿದ್ದು ಬ್ಲಾಸ್ಟ್ ಆಗುತ್ತೆ ನೋಡಿ. ಅಣ್ಣನ್ ತಲೆ ಹಂಗೆ ಎಗರು ಬಿಡ್ತದೆ. ಇದನ್ನ ನೋಡಿ ನಮ್ ಹೀರೋಗೆ ಒಂಥರ ಶಾಕು, ಏನಪ್ಪಾ ಹಿಂಗಾಯ್ತಲ್ಲ ಅಂತೇಳಿ ಅಪ್ಪ ಮಗ ಇಬ್ರು ಹಂಗೆ ಕಾರಲ್ಲಿ ಬರ್ತಾವ್ರೆ. ಅಲ್ಲಿ ನೋಡಿ ಒಂದು ಟ್ರಾಲಿಯಲ್ಲಿ ಮಗು ಹತ್ಕೊಂಡು ಉರಿತಾ ಇದೆ. ಆ ಅಮ್ಮ ಪಾಪ ತಳ್ಕೊಂಡು ಓಡ್ತಾವ್ ನೋಡಿ. ಒಂದ್ ಸಿಗ್ನಲ್ ಅಲ್ಲಿ ಬಂದ್ ನಿಂತ್ಕೊಂಡ. ಅಲ್ಲೊಬ್ಬ ಕುದುರೆಯಲ್ಲಿ ಬಂದ, ಬಿಳಿ ಕುದುರೆ, ಒಂಥರ ಹೊಗೆ ಬರ್ತಾ ಇದೆ ಅವ್ನ ಮೈಯೆಲ್ಲ. ಹಂಗೆ ನಮ್ ಹೀರೋನ ಗುರಾಯಿಸ್ತಾವನೆ. ನಮ್ ಹೀರೋನು ಅವನ್ನ ನೋಡ್ತಾವನೆ. ಅವ್ನ್ ಸೈಲೆಂಟ್ ಆಗಿ ಹಂಗೆ ಹೊಂಟೋದ. ನಮ್ ಹೀರೋನು ಮಗನೇ ನನ್ಗೊಂದ್ ಐಡಿಯಾ ಗೊತ್ತು, ಹಂಗ್ ಮಾಡೋಣ, ಇಬ್ರು ಜೋರಾಗಿ ಡ್ಯಾನ್ಸ್ ಆಡೋಣ ಮಗನೇ ಅಂತ ಕೇಳ್ತಾನೆ. ಅಪ್ಪೋ ಇವಾಗ ಏನ್ ಡ್ಯಾನ್ಸ್? ಹ್ಞೂ ಕಣೋ, ಇದು ನಮ್ಮ ಅಮ್ಮನೇ ಹೇಳ್ಕೊಟ್ಟಿದ್ದು. ಏನೋ ತುಂಬಾ ಕನ್ಫ್ಯೂಷನ್, ಏನಾದ್ರು ಟೆನ್ಷನ್ ಇದ್ರೆ ತುಂಬಾ ಜೋರಾಗಿ ಡ್ಯಾನ್ಸ್ ಆಡಬೇಕಂತೆ ಅಂತೇಳಿ ಹಂಗೆ ಮುಂದೆ ಹೋಯ್ತಾರೆ. ಹಂಗೆ ಒಂದು ಸ್ಕೂಲ್ ಬಸ್ ಬಂತು. ಪಾಪ ಮಕ್ಕಳೆಲ್ಲ ಎಷ್ಟು ಚೆನ್ನಾಗಿ ಬರಲ್ಲ, ಇದೊಂದೇ ಜಾಲಿ ನೋಡಿದಂತ ಅನ್ಕೊಳ್ಳೋ ಅಷ್ಟರಲ್ಲಿ ಒಂದ್ ಲಾರಿ ಬಂದು ತರ್ಚ್ಕೊಂಡು ಹೋಗುತ್ತೆ ನೋಡಿ. ಎಲ್ಲಾ ಮಕ್ಕಳು ಹಂಗ್ ಕಟ್ಟಾಕ್ತಾರೆ. ಹಂಗೆ ಈ ಮೂವಿನ ಮುಗಿಸ್ತಾರೆ. ಹೆಂಗಿತ್ತು ಮೂವಿ? ನಾನು ಹೇಳಿದ್ದೇನಿದ್ದೆ ಮೂವಿನ ನೋಡಿ ಇನ್ನೂ ಸಕ್ಕದಾಗಿರುತ್ತೆ. ನಾನು ಹೇಳಿದ್ದು ಚೆನ್ನಾಗಿದ್ರೆ ಜೊತೆಲೇ ಇರಿ. ಅಲೋ ಎಲ್ಲ ಸ್ವಲ್ಪ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಾದ್ಮೇಲಾದ್ರೂ ಎಲ್ಲರೂ ಒಂದು ಲೈಕ್ ಕೊಡಿ. ನೀವು ಲೈಕ್ ಕೊಟ್ರೇನೆ ಈ ವಿಡಿಯೋ ಬೇರೆಯವ್ರಿಗೆ ಹೋಗೋದು. ಬಾಯ್.